ಚಿತ್ರ ನೋಡಿದೆ. ಈ ಸಿನಿಮಾದಲ್ಲಿ ನನ್ನ ಕೈಲಿ ಒಂದು ಪಾತ್ರ ಮಾಡಿಸಿದ್ದಾರೆ. ಸಮುದ್ರದಲ್ಲಿ ಯಾವ ಸಮುದ್ರದಲ್ಲಿ ಎಲ್ಲಿ ಏನೇನು ಮೀನಿರುತ್ತೆ ಅಂತ ಗೊತ್ತಾಗಲ್ಲ. ಇವತ್ತು ನೋಡಿ ನನಗೆ ಅದು ಖುಷಿ ಆಯಿತು. ಒಳ್ಳೆಯ ಸಿನಿಮಾದಲ್ಲಿ ನಾನು ಇದ್ದೀನಪ್ಪ ಅನ್ನೋದು ಒಂದು ಸಂತೋಷ ಇದೆ ನನಗೆ. ಸಿನಿಮಾದಲ್ಲಿ ಒಂದು 2-3 ಪಾತ್ರಗಳು ನೋಡಿಬಿಟ್ಟು ನನ್ನನ್ನೇ ಮರ್ತೋದೆ ನನ್ನ ಪಾತ್ರ ಏನು ಅಂತ ನನಗೆ ಜ್ಞಾಪಕ ಇಲ್ಲ. ರಂಗಾಯಣ ರಘು ಅವ್ರದ್ದು ಆ ಸ್ಕಂದನ ಪಾರ್ಟ್ ಮಾಡಿದ್ರು, ಒಂದು ಹುಡುಗ ಸ್ಕಂದ ಅಂತ ಮಾಡಿದ್ದಾರೆ, ಆ ಗೂಬೆ ಅಂತ ಕ್ಯಾರೆಕ್ಟರ್ ಮಾಡಿದ್ದಾರೆ. ಇವರು ನೋಡಿಬಿಟ್ಟು ನನಗೆ ಪಾರ್ಟ್ ಮಾಡೋಕ್ಕೆ ಬರಲ್ಲ ಅಂತ ಅಂದ್ಕೊಂಬಿಟ್ಟು ಈ ಡೈರೆಕ್ಟ್ರಲ್ಲಿ ಒಂದೇ ಒಂದು ಕೇಳ್ಕೊತೀನಿ, ಸಿನಿಮಾದ ಟೈಟ್ಲಲ್ಲಿ ಮೊದಲು ನನ್ನ ಹೆಸರು ಬರುತ್ತೆ, ನಿಮ್ಮ ಕೈ ಮುಗಿತೀನಿ ಅದನ್ನು ತೆಗೆದುಬಿಟ್ಟು ಮೊದಲು ರಂಗಾಯಣ ರಘು ಹೆಸರು ಹಾಕಿ ನನ್ನ ಕೊನೆಯಲ್ಲಿ ಹಾಕಿ ಅಂತ. ಸಿನಿಮಾ ಬಂದಾಗ ಪಾತ್ರಗಳು ಗೆದ್ದುಬಿಡುತ್ತೆ, ನಾವ್ಯಾರು ನಿಲ್ಲಲ್ಲ. ಅವರು ಒಬ್ಬರ ಹೆಸರು ಹಾಕ್ಬಿಟ್ಟು ರಂಗಾಯಣ ರಘು ಸ್ಕಂದ ಅಂತ ಹಾಕ್ಬಿಟ್ಟು ಆಮೇಲೆ ಕೊನೆಯಲ್ಲಿ ನನ್ನ ಹೆಸರು ಹಾಕಿ. ಸಿನಿಮಾ ಅಷ್ಟು ಅದ್ಭುತವಾಗಿದೆ. ಮನುಷ್ಯ ಸತ್ತ ಮೇಲೂ ಆ್ಯಕ್ಟ್ ಮಾಡೋದು ತೋರಿಸ್ಕೊಟ್ಟಿದ್ದಾರೆ ರಂಗಾಯಣ ರಘು. ಸತ್ತ ಮೇಲೆ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಒಂದು ರೀಲು. ನನಗೆ ತುಂಬ ಇದಾಗ್ಬಿಡ್ತು. ಈ ಸಿನಿಮಾ ನನಗೆ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ. ಏನಂದರೆ ನನ್ನ ತಮ್ಮ ಪುನೀತ್ ರಾಜ್ಕುಮಾರ್ ಇದ್ದಾಗ ಈ ಕಥೆನ ಕೇಳಿದ್ದಾರೆ. ಈ ಪಾತ್ರ ಅವರು ಮಾಡಬೇಕಾಗಿತ್ತು. ಈ ಸಿನಿಮಾ ನೋಡಿದ್ದಾರೆ ಅವರು, ನೋಡಿಬಿಟ್ಟು ನಾನು ಮಾಡ್ತೀನಿ ಈ ಪಾತ್ರನ ಅಂತ ಒಪ್ಕೊಂಡಿದ್ರು. ದುರದೃಷ್ಟ ಅವ್ರು ಮಾಡೋಕ್ಕಾಗಿಲ್ಲ. ಅದು ನನ್ನ ಹುಡುಕೊಂಡು ಬಂತು. ನನ್ನನ್ನು ಪುನೀತ್ ರಾಜ್ಕುಮಾರ್ಗೆ ಕಂಪೇರ್ ಮಾಡೋಕ್ಕಾಗೋದೇ ಇಲ್ಲ. ಅವರ ಒಂದು ನಗುಗೆ ನಾನು 100 ರಾಘವೇಂದ್ರ ರಾಜ್ಕುಮಾರ್ ಬಂದರೂ ಆಗಲ್ಲ. ಆದರೆ ಈ ಪಾತ್ರಕ್ಕೆ ಎಷ್ಟು ನಾನು ಜಸ್ಟಿಫೈ ಮಾಡಿ ಸಲ್ಲಿಸಿದ್ದೀನಿ ಗೊತ್ತಿಲ್ಲ. ಅದು ಡೈರೆಕ್ಟ್ರ್ ಮಾಡಿಸಿದ್ದಾರೆ. ಪಾತ್ರ ತೂಕವಾಗಿದೆ. ನಾನು ಹೇಗೆ ಮಾಡಿದ್ದೀನಿ ಗೊತ್ತಿಲ್ಲ. ರಂಗಾಯಣ ರಘು ಅವರು ಬೇರೆಲ್ಲ ಮಾಡಿದ್ದು ನೋಡಿ ನನಗೆ ನನ್ನ ಪಾತ್ರ ಮರ್ತೇ ಹೋಯಿತು. ನಾನೊಬ್ಬ ನಟ ಅನ್ನೋದೇ ಮರ್ತೋಗ್ಬಿಟ್ಟು. ಕಲಿಬೇಕಾಗಿರೋದು ತುಂಬ ಇದೆ. ಸಿನಿಮಾ ನನಗೆ ಯಾತಕ್ಕೆ ಇಷ್ಟ ಆಗಿದ್ದು ಅಂದರೆ, ಶಿಕ್ಷಣ ಅನ್ನೋದು ಅನಿವಾರ್ಯನ ಅವಶ್ಯಕತೆನ ಬಲವಂತನ ಅದನ್ನು ಸೇರಿಸ್ಬೇಕಾ ಇಲ್ಲ ತುರುಕಬೇಕಾ ಅಂತ ಒಂದು ಸಮಸ್ಯೆ ಈ ಸಿನಿಮಾದಲ್ಲಿ ಗೊತ್ತಾಗಿದೆ. ಪ್ರತಿಯೊಂದು ಪಾತ್ರಗಳು ಚೆನ್ನಾಗಿ ರೂಪಿಸಿದ್ದಾರೆ. ಇಂಥ ಡೈರೆಕ್ಟ್ರು 16 ಸಿನಿಮಾ ಮಾಡಿ ನಮ್ಮ ಕನ್ನಡ ಸಿನಿಮಾಗಳನ್ನ ಮೇಲೆತ್ತಬೇಕು ಅಂತ ನನ್ನ ಆಸೆ. ಸಿನಿಮಾ ನಾನು ಇವತ್ತೇ ನೋಡಿದ್ದು ಡಬ್ಬಿಂಗ್ ಆದಮೇಲೆ. ನನಗೆ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು. ನಾನೊಬ್ಬ ರಾಘವೇಂದ್ರ ರಾಜ್ಕುಮಾರ್ ಆಗಲ್ಲ, ಒಬ್ಬ ಕಲಾವಿದನಾಗಿ, ಒಬ್ಬ ನಿರ್ಮಾಪಕನಾಗಿ, ಒಬ್ಬ ವಿತರಕನಾಗಿ ಈ ಸಿನಿಮಾ ನನಗೆ ತುಂಬ ನಾನು ಸಿನಿಮಾ ತೊಗೊಂಡೋಗ್ತಾ ಇದ್ದೀನಿ ಮನೆಗೆ. ಎಲ್ಲರೂ ನೋಡಿ ಹರಿಸಿ ಹಾರೈಸಿ. ಅಪ್ಪು ಒಪ್ಕೊಂಡಿದ್ರು ನಾನು ಮಾಡಿದ್ದೀನಿ ಅದಕ್ಕೋಸ್ಕರ ನೋಡಬೇಕು ಅಂತ ಅಲ್ಲ. ಸಿನಿಮಾದಲ್ಲಿ ಬೇರೆ ಏನೋ ಒಳ್ಳೆ ವಿಷಯ ಇದೆ, ಅದಕ್ಕೆ ನನ್ನ ತಮ್ಮ ಒಪ್ಕೊಂಡಿದ್ದೆ. ನನ್ನ ತಮ್ಮ 16 ಸಿನಿಮಾ ಮಾಡಿದ್ದಾನೆ. ಅವನ ಎಲ್ಲ ಸಿನಿಮಾ ಕತೆ ನಾನು ಕೇಳಿ ನಾನು ಒಪ್ಕೊಂಡ ಮೇಲೆ ಅವ್ನು ಮಾಡ್ತಿದ್ದೆ. ಈ ಸಿನಿಮಾ ನನಗೆ ಗೊತ್ತಿಲ್ಲದೆ ಅವನು ಕೇಳಿದ್ದಾನೆ, ನನಗೆ ಬಂದಿದೆ ಈ ಸಿನಿಮಾ. ಇದೊಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್. ನಾನು ಇರೋವರೆಗೂ ಈ ಸಿನಿಮಾ ಮರೆಯೋದಿಲ್ಲ. ರಂಗ ಸಮುದ್ರ ಚೆನ್ನಾಗಿ ಬಂದಿದೆ. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ನೀವೆಲ್ಲ ಹರಿಸಿ ಆಶೀರ್ವಾದ ಮಾಡಿ. ನನ್ನ ಬೇಡಿಕೆ, ನನ್ನ ಪ್ರಾರ್ಥನೆ. ಇದೊಂದು ಚಿತ್ರ ನಿಜವಾಗ್ಲೂ ಕೂಡ ಇವತ್ತಿನ ಒಂದು ದಿನಗಳಿಗೆ ಒಂದು ಉತ್ತಮವಾದಂಥ ಚಿತ್ರ. ಬದಲಾವಣೆ ಅಂದರೆ ವಿದ್ಯೆ ಇದ್ದೇ ಬದಲಾವಣೆ ಅಂತಕ್ಕಂಥದ್ದು ಒಂದು ಮೆಸೇಜು. ಬಹುಶಃ ಈ ರೀತಿ ಚಿತ್ರವನ್ನು ಮಾಡೋದು ಎಲ್ಲ ಹಳ್ಳಿಯಿಂದ ಬಂದಂಥ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು. ಕಲಾವಿದರು ನಿಜವಾಗ್ಲೂ ಕೂಡ ಅವರ ಪಾತ್ರವನ್ನು ಮಾಡಿರ್ತಕ್ಕಂಥದ್ದು ನೋಡಿದರೆ ಇವರು ಯಾರೂ ಅಷ್ಟು ಸಿನ್ಸಿಯರಾಗಿ ಹೊಯ್ಸಳ ಅವರು ಮಾಡಿದಾರ ಅನ್ನೋ ಒಂದು ಭಾವನೆ ಎಲ್ರಿಗೂ ಬರ್ತಾಯಿತ್ತು. ಬಹುಶಃ ಈ ಪಿಕ್ಚರ್ ನೋಡಿದ ಮೇಲೆ ನನಗೆ ಅರ್ಥ ಆಯಿತು, ಕಲಾವಿದರು ಮತ್ತು ಪೂರ್ತಿ ಟೀಮು ಒಂದು ಇವತ್ತಿನ ಒಂದು ಈ 2024ಗೆ ಮುಂದಿನ ಪೀಳಿಗೆಗೆ ಬದಲಾವಣೆ ಬರ್ತಕ್ಕಂಥ ಒಂದು ಚಿತ್ರವನ್ನು ತಂದಿದ್ದಾರೆ. ಮಗು ಪಾತ್ರ ಮಾಡಿರ್ತಕ್ಕಂಥವರು ಅವರ ಆಸೆ ಏನಿದೆ ಮಾಡಬೇಕು, ಕಲಿಕೆಯಿಂದ ಬದಲಾವಣೆ ಆಗ್ತೀವಿ ಅನ್ನೋದನ್ನು ತೋರಿಸಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಇವರು ಮಾಡಿರ್ತಕ್ಕಂಥ ಪಾತ್ರ, ಕೊನೆ ಪಾತ್ರ ಇದೆಯಲ್ಲ ಅದು ಜೀವಂತವಾಗಿ ಮಾಡಿದ್ದಂಥ ಒಂದು ಮೆಸೇಜ್ ಬಂದಿರತಕ್ಕಂಥದ್ದು. ಯಾರು ದಟ್ ಈಸ್ ಅ ಮೆಸೇಜ್ ಟು ದ ಸೊಸೈಟಿ. ಬಹುಶಃ ಇದನ್ನು ಎಲ್ಲರೂ ಕೂಡ ಪ್ರತಿಯೊಬ್ಬರು ನೋಡಬೇಕು. ಇದು ಜನರಿಗೆ ಒಂದು ನಮ್ಮ
ಮನೆಗೆ ಮುಟ್ಟಬೇಕು ಅಂತೇಳಿ ಮುಂದಿನ ದಿನಗಳಲ್ಲಿ ಹೊಯ್ಸಳ ಅವರಿಗೆ ಒಂದು ಉತ್ತಮವಾದಂಥ ಒಂದು ಪ್ರೋತ್ಸಾಹ ಸಿಗಲಿ, ಎಲ್ಲರೂ ಕೂಡ ಈ ಚಿತ್ರವನ್ನು ನೋಡಿ ಯಶಸ್ವಿಗೊಳಿಸ್ಕೊಳ್ಬೇಕು ಅಂತೇಳಿ ನಾನು ವೈಯಕ್ತಿಕವಾಗಿ ನಾನು ಕೂಡ ಹಳ್ಳಿಯಿಂದ ಬಂದಿರತಕ್ಕಂಥವ್ರು ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು. ತುಂಬ ಚೆನ್ನಾಗಿದೆ ರೆಸ್ಪಾನ್ಸು, ತುಂಬ ಖುಷಿ ಆಗ್ತಿದೆ. ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಎಲ್ರಿಗೂ ನಮಸ್ಕಾರ. ರಂಗಸಮುದ್ರ ಮೂವಿ ಇವತ್ತು ಎಲ್ಲ ಸೆಲೆಬ್ರಿಟಿಗಳ ಜೊತೆ ನೋಡೋಕ್ಕೆ ತುಂಬ ಖುಷಿ ಆಯಿತು. ಆ್ಯಂಡ್ ಥರ್ಡ್ ಟೈಮ್ ನಾನು ನೋಡ್ತಾ ಇರೋದು. ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ರಾಜ್ಕುಮಾರ್ ಅಸ್ಕಿ ಅವರಿಂದ ಮೊದಲ ಪ್ರಯತ್ನ ಅಂತ ಅನ್ಸೋದಿಲ್ಲ. ರಾಜ್ಕುಮಾರ್ ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ. ನಮ್ಮ ಹತ್ರ ಎಷ್ಟೇ ದುಡ್ಡಿರ್ಬೋದು, ಅಂತಸ್ತಿರ್ಬೋದು, ಏನೇ ಇರ್ಬೋದು, ಬಟ್ ನಾವು ಯಾವಾಗ ದೊಡ್ಡವರಾಗ್ತೀವಿ ಅಂತ ಹೇಳಿದ್ರೆ ನಮ್ಮ ಹತ್ರ ವಿದ್ಯೆ ಇದ್ದಾಗ. ಸೊ ಆ ವಿದ್ಯೆಯ ಮಹತ್ವವನ್ನು ಸಾರುವಂಥ ಸಿನಿಮಾ, ಅದು ಒಂದು ಹಳ್ಳಿ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಹಳ್ಳಿಯ ಸೊಗಡನ್ನು ಕಟ್ಟಿಕೊಟ್ಟಿದ್ದಾರೆ ನಮಗೆ ರಾಜ್ಕುಮಾರ್ ಅಸ್ಕಿ ಅವರು. ಆ್ಯಂಡ್ ಆರ್ಟಿಸ್ಟ್ಗಳು ಎಕ್ಸಲೆಂಟ್, ಪ್ರತಿಯೊಬ್ಬರು ಕೂಡ ಕಾರ್ತಿಕಿಂದ ಹಿಡಿದು ನಮ್ಮ ಸಂಪತ್ ಸರ್ ಆಗಿರ್ಬೋದು, ರಂಗಾಯಣ ರಘು ಸರ್ ಅಂತೂ ನೇಲ್ಡ್ ಇಟ್. ಅತ್ಯದ್ಭುತವಾಗಿ ಸಿನಿಮಾ ಬಂದಿದೆ. ಆ್ಯಂಡ್ ಸಾಂಗ್ಸು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ನಾನು ಅದೇ ಮಾತಾಡ್ತಾ ಇದ್ದೆ, BGM ಅದ್ಭುತವಾಗಿದೆ, ಸಿನಿಮಾಟೋಗ್ರಫಿ ಅದ್ಭುತವಾಗಿದೆ. ಓವರಾಲ್ ಒಂದು ಒಳ್ಳೆ ಸಿನಿಮಾ ರಂಗಸಮುದ್ರ. ನೀವು ಕೂಡ ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡಿ, ಒಂದೊಳ್ಳೆ ಸಂದೇಶ ಇದೆ, ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡುತ್ತೆ ಸಿನಿಮಾ. ಆ್ಯಂಡ್ ಪುಟಾಣಿಗಳು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಎಲ್ಲರೂ ಕೂಡ. ಒಂದೊಳ್ಳೆ ಸಿನಿಮಾ. ಆಲ್ ದ ಬೆಸ್ಟ್. ಮತ್ತಷ್ಟು ಒಳ್ಳೆ ಸಿನಿಮಾಗಳು ಬರಲಿ ರಾಜ್ಕುಮಾರ್. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಅಂದರೆ ಹೊಯ್ಸಳ ನಮ್ಮ ಹಾಸನದವರು. ಸೊ ನಮ್ಮ ಹಾಸನ ಪ್ರತಿಭೆ ನೋಡಿ ಎಲ್ಲೆಲ್ಲಿದೆ ಅಂಥೇಳಿ ಮತ್ತೊಂದು ಹಾಸನ ಪ್ರತಿಭೆ ನಿಮ್ಮ ಮುಂದೆ ಬರ್ತಾ ಇದೆ. ಒಂದೊಳ್ಳೆ ಸಿನಿಮಾ, ದಯವಿಟ್ಟು ಪ್ರೋತ್ಸಾಹ ಕೊಡಿ. ಎಲ್ರಿಗೂ ನಮಸ್ಕಾರ. ರಂಗಸಮುದ್ರ ಒಂದು ಬ್ಯೂಟಿಫುಲ್ ಮೆಸೇಜ್ ಇರುವಂಥ ಒಂದು ಬ್ಯೂಟಿಫುಲ್ ಕಂಟೆಂಟ್ ಸಿನಿಮಾ. ಎಜುಕೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಡೈರೆಕ್ಟರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆ ರಂಗಾಯಣ ರಘು ಸರ್ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋದೇ ಬೇಡ, ಅಷ್ಟು ಅದ್ಭುತವಾಗಿ ಎಮೋಷ್ನಲ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಕ್ಲೈಮ್ಯಾಕ್ಸಲ್ಲಂತೂ ಎಲ್ಲರ ಕಣ್ಣಲ್ಲೂ ನೀರು ತುಂಬಿಕೊಳ್ಳುತ್ತೆ. ಯಾಕಂದರೆ ಪ್ರತಿಯೊಬ್ಬ ಜೀವನದಲ್ಲೂ ನಡೆಯುವಂಥ ಒಂದು ಸೀನ್ನ ತುಂಬ ಅದ್ಭುತವಾಗಿ ಡೈರೆಕ್ಟರ್ ನರೇಟ್ ಮಾಡಿದ್ದಾರೆ. ಇನ್ನು ಒಂದು ಪುಟ್ಟು ಮಗು ಸ್ಕಂದ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತಂದರೆ ಸ್ಕ್ರೀನ್ ಅಪಿರಿಯನ್ಸ್ ಇರ್ಬೋದು, ಅವ್ರ ಪರ್ಫಾರ್ಮೆನ್ಸ್ ಇರ್ಬೋದು, ಒಂದು ಸಾಹುಕಾರನಿಂದ ಊರಿನಲ್ಲಿ ಒಂದು ಕಾರ್ ಅನ್ನೋದು ಒಂದು ಚಿಕ್ಕ ಮಗು ಮೇಲೆ ಎಷ್ಟು ಪರಿಣಾಮ ಬೀಳುತ್ತೆ ಅನ್ನೋದನ್ನು ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಆ ಮಗು ಕೂಡ ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ಒಂದು ಬ್ಯೂಟಿಫುಲ್ ಸಿನಿಮಾಗೆ ನಿಮ್ಮೆಲ್ಲರೂ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಇಡೀ ತಂಡಕ್ಕೆ ಒಳ್ಳೆಯದಾಗಿ. ಸಮುದ್ರಕ್ಕಿಂತ ದೊಡ್ಡದೇ. ಈಗಷ್ಟೇ ರಂಗಸಮುದ್ರ ಸಿನಿಮಾ ನೋಡ್ಕೊಂಡು ಬಂದ್ವಿ, ಫ್ಯಾಮಿಲಿ ಸಮೇತ ಬಂದಿದ್ವಿ. ಒಂದು ಒಳ್ಳೆ ಸಿನಿಮಾ. ರಾಜ್ಕುಮಾರ್ ಅಸ್ಕಿ ಅವರು ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಡೈಲಾಗ್ಸ್ ಆಗಿರ್ಬೋದು, ಮೊದಲನೇ ಸಿನಿಮಾ ಅಂತ ಅನ್ಸೋದಿಲ್ಲ, ಅಷ್ಟೊಂದು ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದಾರೆ. ನಾನು ಆಗಲೇ ಮಾತಾಡ್ತಾ ಹೇಳ್ತಾ ಇದ್ದೆ, ನಮಗೆ ಯಾವುದು ನಿಜವಾದ ಸಂಪತ್ತು ಅಂತ ಹೇಳಿದ್ರೆ ನಮ್ಮ ವಿದ್ಯೆ. ನಮ್ಮ ಹತ್ರ ಎಷ್ಟೇ ದುಡ್ಡಿರ್ಬೋದು, ಐಶ್ವರ್ಯ ಅಂತಸ್ತೇನೇ ಇದು ಕೂಡ ನಾವು ದೊಡ್ಡವರಾಗೋದು ವಿದ್ಯೆ ಇದ್ದಾಗ ಮಾತ್ರ. ಸೊ ಆ ವಿದ್ಯೆಯ ಮಹತ್ವವನ್ನು ಸಾರುವಂಥ ಒಂದು ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ. ಆ್ಯಂಡ್ ಯಾವುದೋ ಒಂದೇನೋ ಒಂದು ಸಂದೇಶ ಕೊಡೋದಕ್ಕೆ ಒಂದು ಡಾಕ್ಯುಮೆಂಟ್ರಿ ಅಂತ ಹೇಳಿ ಅನ್ಸೋದಿಲ್ಲ, ಇದೊಂದು ಅಪ್ಪಟವಾದಂಥ ಸಿನಿಮಾಟಿಕ್ ಫೀಲ್ ಕೊಡುವಂಥ ಒಂದು ಸಿನಿಮಾ ಇದು. ಅದು ಒಂದು ಹಳ್ಳಿ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವಂತೂ. ಆರಂಭದಲ್ಲಿ ನಗ್ತಾ ನಗ್ತಾ ಹಾಗೇ ಸಿನಿಮಾ ತೊಗೊಂಡು ಹೋಗಿ ಕೊನೆಗೆ ಎಲ್ಲರೂ ಅಳಿಸಿದೆ. ನಾವು ಹೊತ್ವಿ ಇನ್ಫ್ಯಾಕ್ಟ್ ಕೊನೆಯ ಸೀನ್ಗಳಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಆರ್ಟಿಸ್ಟ್ಗಳೆಲ್ಲರೂ ಕೂಡ ರಂಗಾಯಣ ರಘು ಸರ್ ಅಂತೂ ಅದ್ಭುತವಾಗಿ ನಟಿಸಿದ್ದಾರೆ. ಆ್ಯಂಡ್ ಕಾರ್ತಿಕ್ ಅವರಾಗಿರ್ಬೋದು, ಸಂಪತ್ ಸರ್ ಆಗಿರ್ಬೋದು, ನಮ್ಮ ರಾಘಣ್ಣ ಆ್ಯಂಡ್ ಚಿಕ್ಕ ಪುಟಾಣಿಗಳು ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಎಲ್ಲರೂ ಆ್ಯಕ್ಟಿಂಗ್ ಚೆನ್ನಾಗಿದೆ, ಸಿನಿಮಾ ತುಂಬ ಚೆನ್ನಾಗಿದೆ, ನಿರ್ದೇಶನ ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ, ಡೈರೆಕ್ಷನ್ಸ್ ಚೆನ್ನಾಗಿದೆ, BGM ಚೆನ್ನಾಗಿದೆ, ಸಿನಿಮಾಟೋಗ್ರಫಿ ಚೆನ್ನಾಗಿದೆ. ಎಸ್, ಒಂದು ಟೋಟಲ್ ಪ್ಯಾಕೇಜ್, ಒಂದು ಅಪ್ಪಡವಾದಂಥ ಒಂದು ದೇಸಿ ಸಿನಿಮಾ. ಇತ್ತೀಚಿನ ದಿನಗಳಲ್ಲಿ ಕನ್ನಡದಲ್ಲಿ ಇಂಥ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇರೋದು ನಿಜಕ್ಕೂ ಖುಷಿ ಅನಿಸುತ್ತೆ. ಒಂದಷ್ಟು ದಿನಗಳೆಲ್ಲ